ಸೊ ಇದಕ್ಕೆ ಏನು ನೀವು ಅಂದರೆ ಕ್ಲಾರಿಫಿಕೇಶನ್ ಇರಬಹುದು, ಅವರು ಡೈರೆಕ್ಟಾಗಿ ಮಾತಾಡ್ತಾ ಇಲ್ವಾ ಹೇಗೆ ನಿಮಗೆ, ಅಥವಾ ಈ ಸಾಂಗ್ ಟ್ಯೂನ್ ಸೇಮ್ ಇದೆ ಅಂತ ಗೊತ್ತಾದ್ಮೇಲೆ ಏನಾದರೂ ಒಂದು ರೀತಿ ಮಾತಾಡಿಸುವಂಥ ಪ್ರಯತ್ನ ಆದರೂ ಮಾಡಿದ್ರಾ? ಇಲ್ಲ, ಮಾತಾಡಿಸೋ ಪ್ರಯತ್ನ ಅವರೂ ಮಾಡಿಲ್ಲ, ನಾನು ಮಾಡೋಕ್ಕೆ ಹೋಗಿಲ್ಲ. ನನಗೆ ಈ ಸಾಂಗ್ ಗೊತ್ತಾಗ್ದಲೇ ಆಲ್ಮೋಸ್ಟ್ ಎಲ್ಲ ರೀಚ್ ಆಗಿಬಿಟ್ಟಿತ್ತು ಸಾಂಗು. ಸುಮಾರು ಒಂದು 20 ಲಕ್ಷ ಜನ ಅಷ್ಟು ರೀಚ್ ಆಗಿತ್ತು ನನಗೆ ಗೊತ್ತಾಗೋ ಅಷ್ಟರಲ್ಲಿ. ಆಗ ಕೆಲವು ಹಿಂಗೆ ಟಿ ವಿ ಚಾನಲೆಲ್ಲ ಕರೆದಾಗ ಟಿ ವಿ ಚಾನಲ್ ಹೋಗಬೇಕಾಯ್ತು, ನಾನು ಅಲ್ಲಿ ಮಾತಾಡಬೇಕಾಯ್ತು. ಬರ್ತಾರೆ, ಫೋನ್ ಮಾಡ್ತಾರೆ ಅಂತ ಅಂದ್ಕೊಂಡು ಎಲ್ಲೂ ಮಾಡಲಿಲ್ಲ. ಬಟ್ ನಾನು ಮಾಡಬೇಕು ಅಂತ ಏನಿಲ್ಲ, ಯಾಕಂದ್ರೆ ನನ್ನ ಸಾಂಗ್ ಅಲ್ವಾ, ನನ್ನ ಸಾಂಗ್ನ ಇನ್ನೊಬ್ಬರಿಗೆ ಕಾಪಿ ಆಗಿದೆ ಅಂತ ತೋರಿಸ್ಬೇಕಿತ್ತು ನಾನು. ಅದಕ್ಕೋಸ್ಕರ ನಾನು ಟಿ ವಿ ಮುಖಾಂತರ ಹೋಗಬೇಕಾಯ್ತು ಮೇಡಮ್. ನಾನು ಈ ಒಂದು ಕಾಂಟ್ರವರ್ಸಿಯಲ್ಲಿ ಒಂದು ಪ್ಲಸ್ ಪಾಯಿಂಟ್ ನಿಮಗಾಗಿದೆ, ಏನಂದರೆ ಸಾಂಗ್ ಎರಡು ಸೇಮ್ ಇದೆಯಾ ಅಂತ ಕೇಳೋದಕ್ಕೋಸ್ಕರ ಗೊತ್ತಿಲ್ಲದೆ ಇರೋರು ಈಗ ವೈಬಲ್ ಸಾಂಗ್ ಕೇಳೋಕ್ಕೆ ವಾಪಸ್ ಹೋಗ್ತಾ ಇದ್ದಾರೆ. ಅಲ್ಲೂ ಒಂದಷ್ಟು ವ್ಯೂಸ್ ಈಗ ಹೆಚ್ಚಾಗ್ತಿರೋವಂಥದ್ದು. ಒಂದು ಕಡೆ ಅದು ಬೇಜಾರು ಇದೆ ಮೇಡಮ್, ಈ ಥರ ಕಾಪಿ ಆಗಿದೆ ಅಂತ. ಒಂದು ಕಡೆ ಜನ ನೋಡ್ತಾರೆ ಅನ್ನೋ ಖುಷಿನೂ ಇದೆ. ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತೇಳಿ ಮೇಡಮ್, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತೇಳಿ. ನನಗೆ ಇರೋ ಫ್ರೆಂಡ್ಸ್ಗಳು ನನಗೆ ಚೆನ್ನಾಗಿದೆ ಅಂತ ಹೇಳ್ತಾರೆ, ಅವ್ರಿಗಿರೋ ಫ್ರೆಂಡ್ಸ್ ನಾನು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಬಟ್ ನಾನು ಕಮೆಂಟ್ಸ್ನ ಅಷ್ಟು ತಲೆಗೆ ಹಾಕ್ಕೊಳ್ಳೋಕೆ ಹೋಗಲ್ಲ ಮೇಡಮ್ ನಾನು. ಯಾಕಂದರೆ ನಮ್ಮ ಕಷ್ಟ, ಅದು ಎಫರ್ಟ್ ನಮ್ಗೆ ಗೊತ್ತಿದೆ ಮೇಡಮ್. ಕಮೆಂಟ್ಸ್ ಮಾಡೋರ ಬಗ್ಗೆ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಯಾಕಂದರೆ ನಾವು ಆ ಸಾಂಗ್ ಮಾಡಬೇಕಂದ್ರೆ ಒಂದು ಜೀವನನೇ ಅಂತಾರಲ್ಲ, 2ನೇ ಜನ್ಮ ನೋಡಿದ್ದೀನಿ ಸಾಂಗ್ ಮಾಡಬೇಕು ಅಂತ. ಯಾಕಂದ್ರೆ ನಾವೆಲ್ಲ ಹತ್ತಿರ ನಾನೇ ಪ್ರೊಡ್ಯೂಸ್ ಮಾಡಿರೋದ್ರಿಂದ ಅವೆಲ್ಲ ಸ್ವಲ್ಪ ಅಮೌಂಟ್ಗಳನ್ನ ಅಡ್ಜಸ್ಟ್ ಮಾಡಿ ನಾನು ಸಾಂಗ್ ಮಾಡಿರೋದು. ನಾನು ತುಂಬ ದೊಡ್ಡ ಮಟ್ಟದಲ್ಲೇ ಸಾಂಗ್ ಮಾಡಿದೆ. ಕೇಳಿದ್ರೆ ಗೊತ್ತಾಗೋದು ನಿಮಗೆ ಯಾವ ಥರ ಇದೆ, ಯಾವ ಥರ ಹಾಡಿದ್ದೀನಿ, ಯಾವ ಥರ ಮ್ಯೂಸಿಕ್ ಕಂಪೋಸಿಂಗ್ ಎಲ್ಲ ಆಗಿದೆ ಗೊತ್ತಾಗುತ್ತೆ ನಿಮಗೆ. ಬಟ್ ಒಂದು ಬೇಜಾರಿದೆ ಮೇಡಮ್ ನಮಗೆ. ಯಾಕಂದರೆ ಜನದ ಮೇಲೆ ಹೇಳೋಕ್ಕೆ ಹೋಗಲ್ಲ, ಜನ ತೊಗೊಂಡಿಲ್ಲ ಅಂತ. ಯಾಕೆ ಜನಕ್ಕೆ ನಾನು ಯಾರು ಅಂತ ಗೊತ್ತಿಲ್ಲ, ಮಾಡಿರೋ ಒಂದೇ ಒಂದು ಸಾಂಗೆ ಜನಕ್ಕೆ ಯಾರು ಅಂತ ಗೊತ್ತಿಲ್ಲ. ನೀವು ಹೇಳಿದಾಗ ಈ ಸಾಂಗಿಂದ ಈಗ ಹೋಗ್ತದೆ ಅನಿಸುತ್ತೆ. ಬಟ್ ನಾನು ಮಾಡೋ ಈಗ ಈ ಸೆಕೆಂಡ್ ಸಾಂಗ್ ಮಾಡೋದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಮೇಡಮ್. ಮೊದಲೇ ಪ್ಲ್ಯಾನ್ ಆಗಿತ್ತು ನಮ್ಮದು ಮಾಡಬೇಕು ಅಂತ. ಸುಮಾರು 12 ಲಕ್ಷ ಖರ್ಚು ಮಾಡಿದ್ರಿ ಆ ಒಂದು ಸಾಂಗ್ ಮಾಡೋಕ್ಕೋಸ್ಕರನೇ ಅಂತ ಹೇಳಿದ್ರಿ. ಎಷ್ಟು ಕಷ್ಟ ಆಯಿತು ಆ ಸಂದರ್ಭದಲ್ಲಿ ನಿಮಗೆ, ಅಥವಾ ಇವಾಗ ನೆನೆಸ್ಕೊಂಡಾಗ ಏನು ಅನಿಸುತ್ತೆ? ತುಂಬ ಮನಸ್ಸು ಬೇಜಾರಾಗಿದೆ. ಒಂದು ಕಡೆ ಹೇಳಬಾರ್ದು, ಅಳು ಬರೋಂಗಾಗಿದೆ. ಯಾಕಂದರೆ ಅವಾಗೆಲ್ಲ ಕೂತ್ಕೊಂಡು ಒಂದೇ ಟ್ಯೂನ್ಗಳು ಮಾಡಬೇಕಾದ್ರೆ 1 ತಿಂಗಳು ತೊಗೊಂಡಿದ್ದೀನಿ, 1.5 ತಿಂಗಳು ತೊಗೊಂಡಿದ್ದೀವಿ ನಾವು ಈ ಟ್ಯೂನ್ ಮಾಡಬೇಕು ಅಂತ ಹೇಳಿದಾಗ. ಅಷ್ಟೆಲ್ಲ ಕಷ್ಟ ಬಿದ್ದು, ಅಷ್ಟು ಸೂಲನೋ ಏನೋ ಒಂದು ಕಾಸು ಕೂಡಿಟ್ಟೋ ಏನೋ ಅಂತ ಮಾಡಿಕೊಂಡು ನಾವು ಈ ಥರ ಇನ್ನೊಬ್ರು ಬಂದುಬಿಟ್ಟು ಕಾಪಿ ಮಾಡಿದಾಗ ನಮ್ಗೆ ತುಂಬ ಬೇಜಾರಾಗಿದೆ. ಯಾಕಂದ್ರೆ ಆವಾಗಿನ ಎಫರ್ಟು 6 ವರ್ಷದ ಎಫರ್ಟು ಯಾಕೆ ಹಿಂಗಾಯಿತು. ಬಟ್ ಜನ ಹೋಗಿದ್ದೆ ಮೇಡಮ್, ಅದರಲ್ಲೂ ತುಂಬ ಜನ ವ್ಯೂವರ್ಸ್ ನೋಡಿದ್ದಾರೆ, ನನ್ನ ಜನ ಕಂಡಿಡಿದ್ದಾರೆ. ಈವೆಂಟ್ಸ್ಗೆಲ್ಲ ಕರೀತಾರೆ, ನನ್ನ ಯುವರಾಜ್ ವೈಬಲ್ ಬೇಕು ಅಂತ ಕರೀತಾರೆ, ರಾಕ್ ಸ್ಟಾರ್ ಅಂತ ನೇಮು ಕೊಟ್ಟಿದ್ದಾರೆ ನನಗೆ ಆ ಒಂದೇ ಒಂದು ಸಾಂಗ್ಗೆ. ಈಗ ಅದೇ ಬೇಜಾರಾಗ್ತಾ ಇರೋದು, ಅಷ್ಟು ವರ್ಷದ ಮಾಡಿದ್ದು ಯಾರೋ ಕದ್ಬಿಟ್ಟು 60-70 ಲಕ್ಷ 1 ಕೋಟಿ ಜನ ನೋಡಿದಾಗ ನಮ್ಮ ಸಾಂಗಿಗೆ ಏನು ಬೆಲೆ ಬಂತು ಅನ್ನೋದು ನನಗೆ ಬೇಜಾರು. ಇಲ್ಲ ಒಂದು ರೀತಿ ಕೋಇನ್ಸಿಡೆಂಟ್ ಆಗಿದೆ ಅಂತ ನಿಮ್ಗೆ ಅನ್ಸುತ್ತಾ, ಅಥವಾ ಬೇಕಂತಲೇ ಇದು ಮಾಡಿದ್ದಾರೆ ಅನ್ಸುತ್ತಾ? ಮೇಡಮ್ ಕೋಇನ್ಸಿಡೆಂಟ್ ಒಂದು ಲೈನು ಇದ್ದರೆ ನಾನು ತಲೆ ಕೆಡ್ಸ್ಕೊತಾ ಇದ್ದಿಲ್ಲ. ಅವ್ರು ಬೇಕು ಅಂತ ಮಾಡಿದಾರೋ ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ಸಾಂಗ್ ಕೇಳೇ ಮಾಡಿರೋದು ಮೇಡಮ್, ಅದು ಸಾಂಗ್ ಕೇಳೇ 100% ಮಾಡಿದ್ದಾರೆ. 100ಕ್ಕೆ 100 ಸತ್ಯ ಮೇಡಮ್. ಯಾಕಂದರೆ ಎಲ್ಲೂ ಚೇಂಜೇ ಇಲ್ವಲ್ಲ ಮೇಡಮ್, ಒಂದು ಚೂರು ಎಲ್ಲೂ ಚೇಂಜೇ ಇಲ್ಲ. ಪೇಂಟು ಪಿನ್ ಹಚ್ಚೋಡ್ದಂಗಿದೆ ಮೇಡಮ್ ಅದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.